ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ವೃಶ್ಚಿಕ ರಾಶಿಯವರ ಈ ದಿನದ ದಿನ ಭವಿಷ್ಯವನ್ನು ನೋಡೋಣ. 15/6/2026 ಸೋಮವಾರ, ಅಮಾವಾಸ್ಯ ತಿಥಿ, ಪ್ರಥಮ ತಿಥಿ, ಮೃಗಶಿರ ನಕ್ಷತ್ರ, ಶೂಲ ಯೋಗ ಹಾಗೂ ಗಂಡ ಯೋಗಗಳ ಸಂಯೋಜನೆ ಉಂಟಾಗಿರೋದ್ರಿಂದ ಈ ದಿನದಲ್ಲಿ ಅಮಾವಾಸ್ಯೆಯ ಆಂತರಿಕ ಚಿಂತನೆಯ ಪ್ರಭಾವ, ಪ್ರಥಮ ತಿಥಿಯ ಹೊಸ ಆರಂಭದ ಸಂಕೇತ, ಮೃಗಶಿರ ನಕ್ಷತ್ರದ ಹುಡುಕಾಟ ಮತ್ತು ಜ್ಞಾನಶಕ್ತಿ, ಜೊತೆಗೆ ಶೂಲಯೋಗ ಮತ್ತು ಗಂಡ ಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಮನೋಭಾವದ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ, ಯಾವ ಕಾರ್ಯದಲ್ಲಿ ಲಾಭ ಉಂಟಾಗ್ತದೆ, ಯಾವ ವಿಷಯದಲ್ಲಿ ಜಾಗೃತೆಯಿಂದ ಇರಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ವೃಶ್ಚಿಕ ರಾಶ್ಯಾಧಿಪತಿಯಾದಂಥ ಕುಜ ನಿಮ್ಮ ಧೈರ್ಯ, ಆಳವಾದ ಯೋಚನೆ ಮತ್ತು ರಹಸ್ಯಮಯ ಸ್ವಭಾವವನ್ನು ಹೆಚ್ಚು ಮಾಡುವಂಥ ಸಾಧ್ಯತೆ ಇದೆ. ಆದ್ದರಿಂದ ಈ ದಿನ ನಿಂತ ಕೆಲಸಗಳಿಗೆ ಪುನಃ ಚೈತನ್ಯ ಸಿಗಬಹುದು. ಸಂಶೋಧನೆ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಉತ್ತಮ ಫಲ ದೊರೆಯಬಹುದು. ಸಮಸ್ಯೆಗಳನ್ನು ಆಳವಾಗಿ ವಿಶ್ಲೇಷಿಸಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಆದರೆ ಕೋಪ ಅಥವಾ ಅನುಮಾನ ಹೆಚ್ಚು ಆಗದೇ ಇರೋ ಹಾಗೆ ನೋಡಿಕೊಳ್ಳಿ. ಮನಸ್ಸಿನಲ್ಲಿ ಶಾಂತಿ ಉಂಟಾಗುವ ಸಾಧ್ಯತೆ ಇಂಥದೆ. ಅಶಾಂತಿ ಉಂಟಾಗದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಮನಸ್ಸಿನಲ್ಲಿ ಶಾಂತಿ ಉಂಟಾಗಬೇಕಾದ್ರೆ ಅಶಾಂತಿ ಆಗಬಾರ್ದು. ಆದ್ದರಿಂದ ಕೋಪಕ್ಕಿಂತ ತಾಳ್ಮೆ ಹಾಗೂ ಅನುಮಾನಕ್ಕಿಂತ ವಿವೇಕ ಮುಖ್ಯ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಅಮಾವಾಸ್ಯೆ ಮತ್ತು ಪ್ರಥಮ ತಿಥಿಯ ಪ್ರಭಾವ ಇರೋದರಿಂದ ಹಳೆಯ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತದೆ, ಹೊಸ ಆರಂಭಕ್ಕೆ ಅವಕಾಶ ದೊರೆಯುತ್ತದೆ, ಆಧ್ಯಾತ್ಮಿಕ ಶಕ್ತಿ ಎನ್ನುವಂಥದ್ದು ಹೆಚ್ಚಳವಾಗ್ತದೆ. ಆದ್ದರಿಂದ ಶಿವನ ಆರಾಧನೆ ಅತ್ಯಂತ ಶುಭಕರ. ಹೊಸ ಯೋಜನೆ ರೂಪಿಸಬಹುದು, ಹಳೆಯ ಕಲಹಗಳಿಗೆ ಪರಿಹಾರ ಸಿಗಬಹುದು. ವಿಶೇಷವಾದಂಥ ಎಚ್ಚರಿಕೆ, ಹಣಕಾಸಿನ ತೀರ್ಮಾನವನ್ನು ಮುಂದೂಡಿ. ರಹಸ್ಯ ವಿಚಾರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಮೃಗಶಿರ ನಕ್ಷತ್ರದ ಪ್ರಭಾವ ಇರೋದರಿಂದ ಹೊಸ ಜ್ಞಾನದ ಹುಡುಕಾಟ, ಆಳವಾದ ವಿಚಾರಶಕ್ತಿ ಮತ್ತು ಸಂಪರ್ಕಗಳಿಂದ ನಿಮಗೆ ಲಾಭ ಉಂಟಾಗುವಂಥದ್ದು. ಆದರೆ ಮನಸ್ಸು ಅತಿಯಾಗಿ ಯೋಚಿಸಿ ಗೊಂದಲಕ್ಕೆ ಸಿಲುಕಿಕೊಳ್ಳಬೇಡಿ. ಶೂಲಯೋಗದ ಪ್ರಭಾವ ಇರೋದರಿಂದ ನಿಮ್ಮಲ್ಲಿ ಮಾತಿನಲ್ಲಿ ಕಲಹ ಉಂಟಾಗ್ಬೋದು, ಸಣ್ಣ ಅಡೆತಡೆಗಳು ಬರ್ಬೋದು. ಪ್ರಯಾಣದಲ್ಲಿ ಎಚ್ಚರಿಕೆ ಅತ್ಯಗತ್ಯ. ಆದ್ದರಿಂದ ಕೋಪದಲ್ಲಿ ಯಾವುದೇ ಕಾರಣಕ್ಕೆ ಮಾತನಾಡಬೇಡಿ. ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಇರಲಿ. ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ. ಗಂಡಯೋಗದ ಪ್ರಭಾವ ಇರೋದರಿಂದ ಕೆಲಸದಲ್ಲಿ ವಿಳಂಬ ಉಂಟಾಗ್ತದೆ. ತಪ್ಪು ಅರ್ಥೈಸುವಿಕೆ ಅನ್ನುವಂಥದ್ದು ಉಂಟಾಗಬಹುದು. ಮನಸ್ಸಿನಲ್ಲಿ ಒತ್ತಡ ಅನ್ನುವಂಥದ್ದು ಹೆಚ್ಚಾಗ್ಬೋದು. ಆದರೆ ತಾಳ್ಮೆಯಿಂದ ಸಮಸ್ಯೆ ಪರಿಹಾರ ಸಾಧ್ಯ. ಉದ್ಯೋಗದಲ್ಲಿ ಮಿಶ್ರವಾದರೂ ಪ್ರಗತಿಯ ದಿನ ಇದಾಗಿರುತ್ತದೆ. ನಿಂತ ಕೆಲಸಗಳನ್ನು ಪೂರ್ಣಗೊಳಿಸುವುದು, ಹೊಸ ಜವಾಬ್ದಾರಿಗಳು ಬರಬಹುದು. ಸಂಶೋಧನಾ ಕೆಲಸದಲ್ಲಿ ಯಶಸ್ಸು ಸಾಧ್ಯವಾಗಬಹುದು. ಆದರೆ ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವಂಥದ್ದು ಬೇಡ. ಕೋಪದಿಂದ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ. ವೃತ್ತಿಯ ಪ್ರಕಾರ ದಿನ ಭವಿಷ್ಯ ಹೇಗಿರ್ತದೆ ಅಂತ ನೋಡೋದಾದರೆ, ಜ್ಯೋತಿಷಿಗಳು, ಶಿಕ್ಷಕರು, ಸಂಶೋಧಕರಿಗೆ ಉತ್ತಮವಾದಂಥ ಪ್ರತಿಕ್ರಿಯೆ, ಜನರ ವಿಶ್ವಾಸ ಅಂತ ಗೆಲ್ಲೋದಕ್ಕೆ ಅವಕಾಶಗಳು ಸಿಗ್ತದೆ. ಭದ್ರತೆ ಕ್ಷೇತ್ರದಲ್ಲಿ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಸಮಸ್ಯೆ ಪರಿಹಾರದಲ್ಲಿ ಯಶಸ್ಸು, ಜವಾಬ್ದಾರಿ ಹೆಚ್ಚಾಗಬಹುದು. ವ್ಯವಹಾರ ಮಾಡುವಂಥವ್ರಿಗೆ ಆಳವಾದ ಯೋಚನೆ ಮತ್ತು ತಾಳ್ಮೆಯಿಂದ ಲಾಭ ಉಂಟಾಗ್ತದೆ. ಅನುಕೂಲಕರವಾದ ಕ್ಷೇತ್ರಗಳೇನಂತಂದರೆ ಸಂಶೋಧನೆಗೆ ಸಂಬಂಧಿಸಿದ ಕೆಲಸಗಳು, ಆಧ್ಯಾತ್ಮಿಕ ಸೇವೆ, ಆನ್ಲೈನ್ ವ್ಯವಹಾರ, ಇಂಥ ಕಾರ್ಯಗಳಲ್ಲಿ ಅನುಕೂಲಕರ ಉಂಟಾಗ್ತದೆ. ನಿಧಾನವಾಗಿ ಪ್ರಗತಿ ಸಾಧ್ಯವಾಗ್ತದೆ. ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಹಳೆಯ ಗ್ರಾಹಕರಿಂದ ಬೆಂಬಲ ಅನ್ನುವಂಥದ್ದು ದೊರೀತದೆ. ಹಣಕಾಸು ವಿಚಾರದಲ್ಲಿ ಸಣ್ಣ ಪ್ರಮಾಣದ ಧನಲಾಭ ಉಂಟಾಗ್ಬೋದು. ಆದರೆ ಅಪಾಯಕಾರಿ ಹೂಡಿಕೆ ಅನ್ನುವಂಥದ್ದು ಬೇಡ. ಸಾಲ ನೀಡುವಲ್ಲಿ ಎಚ್ಚರಿಕೆ ಇರಲಿ, ಇಲ್ಲಾಂದರೆ ಸಿಗಾಕ್ಕೊಳ್ತೀರ. ಕುಟುಂಬ ಮತ್ತು ಸಂಬಂಧ ನೋಡೋದಾದರೆ ಕುಟುಂಬದ ಬೆಂಬಲ ದೊರೀತದೆ. ಆದರೆ ಅನುಮಾನಗಳಿಂದ ಸಂಬಂಧ ಹಾಳಾಗದಲೇ ಇರೋ ಹಾಗೆ ನೋಡಿಕೊಳ್ಳಿ. ದಾಂಪತ್ಯದಲ್ಲಿ ಮೃದುತ್ವ ಅನ್ನುವಂಥದ್ದು ಇರಲಿ. ಆರೋಗ್ಯದಲ್ಲಿ ರಕ್ತದೊತ್ತಡ ವ್ಯತ್ಯಾಸ ಉಂಟಾಗಬಹುದು, ದಣಿ ಉಂಟಾಗ್ಬೋದು. ಮಾನಸಿಕ ಒತ್ತಡ ಇರದಲೇ ಇರೋ ಹಾಗೆ ನೋಡಿಕೊಳ್ಬೇಕು. ಅಂದರೆ ಧ್ಯಾನ ಮತ್ತು ವಿಶ್ರಾಂತಿ ಉತ್ತಮ ಫಲ ನೀಡ್ತದೆ ಅನ್ನುವಂಥದ್ದು. ಪರಿಹಾರಕ್ಕೋಸ್ಕರ ಇದನ್ನು ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ತಾಳ್ಮೆ, ವಿವೇಕ ಮತ್ತು ಮೃದುತ್ವದಿಂದ ನಡೆದುಕೊಂಡರೆ ಸವಾಲುಗಳ ನಡುವೆಯೂ ಯಶಸ್ಸು ಮತ್ತು ಗೌರವ ದೊರೆಯುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆತ್ಮೀಯರೇ,
ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.